ಇವ್ರು ಹೇಳೋದು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಸ್ಥಿತಿ ಭಾರತಕ್ಕೆ ಬರುತ್ತಂತೆ. ಅಂದರೆ ಭಾರತದಲ್ಲಿ ಈ ಥರ ಗಲಾಟೆ ಆಗುತ್ತೆ, ಶೇಖ್ ಹಸೀನಾ ಥರ ನರೇಂದ್ರ ಮೋದಿ ಅವರ ಕುರ್ಚಿಗೆ ಕುತ್ತು ಬರುತ್ತೆ ಅಂತೇಳಿ ಒಂದು ಆಸೆ ಯಾವತ್ತು ಏನೋ ಮನಸ್ಸಲ್ಲಿರಬೇಕು. ಇದು ಬೇರೆ ಯಾವುದೋ ಭಾಗದಲ್ಲಿದೆ ಇವರಿಗೆ. ಎಂಥ ಮಾನಗೇಡಿಗಳ್ರಿ ಇವರೆಲ್ಲ. ಮಣಿಶಂಕರ ಯಾರಂದ ಖುರ್ಷೀದ್ ಆಲಂ. ಹೌದು, ನೋಡಿ ಇವತ್ತು ಉತ್ತರ ಕೊಡ್ತೀನಿ. ನಿಮಗೊಂದು ಪ್ರಶ್ನೆ ಉದ್ಭವ ಆಗ್ಬೋದು. ಈ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಸೇನೆ ಯಾಕೆ ಅಟ್ಯಾಕ್ ಮಾಡುತ್ತೆ? ಸೇನೆ ಪ್ರತಿ ಸಲ ಸೇನೆ ಕೈ ಮೇಲೆ ಸೇನೆ. ಭಾರತದಲ್ಲಿ ಯಾಕಾಗಲ್ಲ? ಎಮರ್ಜೆನ್ಸಿ ಟೈಮಲ್ಲೂ ಕೂಡ ಸೇನೆ ಕೈ ಮೇಲಾಗಲಿಲ್ಲ ಭಾರತದಲ್ಲಿ. ಭಾರತದಲ್ಲಿ ಯಾವತ್ತೂ ಕೂಡ ಸೇನೆ ಪ್ರೆಸಿಡೆಂಟು ಪ್ರಧಾನಮಂತ್ರಿಗಳನ್ನು ಪದಚ್ಯುತಗೊಳಿಸಿದ್ರು, ಪ್ರಧಾನಿ ಓಡಿ ಹೋದರು, ಇಂಗ್ಲೆಂಡಲ್ಲಿದ್ದರು. ಕೇಳಿದ್ದೀರಾ ಯಾವತ್ತಾದರೂ? ಕೇಳಿಲ್ಲ ನೀವು. ಯಾಕೆ ಅಂತ ಹೇಳ್ತೀನಿ. ಬಾಂಗ್ಲಾದಲ್ಲಿ ಇವತ್ತಾಯಿತು, ಮೊನ್ನೆ ಆಯಿತು, ಅದರ ಇಮ್ರಾನ್ ಖಾನ್ ಆಯಿತು, ಪರ್ವೇಜ್ ಮುಷರಫ್, ಅದಕ್ಕಿಂತ ಮೊದಲು ನವಾಜ್ ಶರೀಫ್ ಆಯಿತು, ಶೇಖ್ ಹಸೀನಾ, ಖಲೀದಾ ಜಿಯಾ. ಭಾರತದಲ್ಲಿ ಆಗಿಲ್ಲ ಅಲ್ವಾ? ನೋಡಿ, ಇದೇ ಇವ್ರಿಗೆ ಹೊಟ್ಟೆವ್ರಿ. ನೀವು ಎಷ್ಟೇ ಟೀಕೆ ಟಿಪ್ಪಣಿ ಮಾಡಿ, ಭಾರತವನ್ನು ಭಾಳ ಬಲಿಷ್ಠವಾಗಿ ಕಟ್ಟಲಾಗಿದೆ ರೀ. ಹೇಳ್ತೀನಿ ಕೇಳಿ. ಪಾಕಿಸ್ತಾನ ಮತ್ತು ಬಾಂಗ್ಲಾದಲ್ಲಿ ಹಲವು ಬಾರಿ ಅಧಿಕಾರ ಬದಲಾವಣೆಯಾಗಿದೆ ಬಿಕಾಸ್ ಆಫ್ ಸೈನ್ಯ. ಜಗತ್ತಿನ ಹಲವು ದೇಶಗಳಲ್ಲಿ ಅಧಿಕಾರ ಬದಲಾವಣೆಯಾಗಿದೆ. ಆದರೆ ಭಾರತದಲ್ಲಿ ಅಂಥ ಪರಿಸ್ಥಿತಿ, ಸೈನ್ಯ ಮೇಲುಗೈಯಾಗಿದ್ದು ನಿರ್ಮಾಣ ಆಗಲೇ ಇಲ್ಲ. ಯಾಕಂದರೆ ಭಾರತದಲ್ಲಿ ಪ್ರಜಾಪ್ರಭುತ್ವ ಅತ್ಯಂತ ಬಲಿಷ್ಠವಾಗಿದೆ. ನಾವು ಈಗ ಮಾತಾಡ್ತಿಕ್ಕಂತೆ ಅವನು ಸರಿ ಇರಲಿಲ್ಲ, ಇವನು ಸರಿ ಇರಲಿಲ್ಲ, ಅವನ ಸಿದ್ಧಾಂತ ಸರಿ ಇಲ್ಲ, ಇವನ ಸಿದ್ಧಾಂತ ಸರಿ ಇರಲಿಲ್ಲ. ಸರ್, ಅವರ ಸಿದ್ಧಾಂತ ಸರಿ ಇತ್ತೋ ಸರಿ ಇಲ್ವೋ, ಅವರ ಉದ್ದೇಶ ಮಾತ್ರ ಒಂದೇ ಆಗಿತ್ತು, ಭಾರತ ಬಲಿಷ್ಠವಾಗಬೇಕು, ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕು. ನಾವು ನಮ್ಮ ಒಂದು ಕಾಂಟ್ರಿಬ್ಯೂಷನ್ ದೇಶಕ್ಕಿಲ್ಲ. ಅವ್ರು ಸರಿ ಮಾಡಿಲ್ಲ, ಇವನು ಸರಿ ಮಾಡಿಲ್ಲ, ಗಾಂಧಿ ಸರಿ ಮಾಡಿಲ್ಲ, ನೆಹರು ಸರಿ ಮಾಡಿಲ್ಲ, ಪಟೇಲ್ ಸರಿ ಮಾಡಿಲ್ಲ, ಇವನು ಸರಿ ಮಾಡಿಲ್ಲ, ಇವ್ರು ಸರಿ ಇಲ್ಲ. ಇದೇ ಆಗೋಯ್ತು. ಇದೇ ಮಾತಾಡಿತಾನೆ ನಾವು. ಅದಕ್ಕೆ ಎಂಡಿಲ್ಲ ರೀ. ನಾವು ಒಂದು ಇಟ್ಕೋಬೇಕು, ನೀವೆಲ್ಲ ಮಾಡಿದ್ದು ಕೂಡ ದೇಶದ ಒಳಿತಿಗಾಗಿ, ಆ ಸಂದರ್ಭಕ್ಕೆ ತಕ್ಕ ಹಾಗೆ. ನಿಮಗೊಂದು ನೆನಪಿರಲಿ, ಭಾರತ ದೇಶ ಒಮ್ಮೆ ಫುಟ್ಬಾಲ್ ಆಟಕ್ಕೆ ಹೋಗುತ್ತೆ, ಒಲಿಂಪಿಕ್ಸ್ ಹಿಂದೆ ಭಾಳ. ಅಲ್ಲಿ ಶೂ ಹಾಕ್ಕೊಂಡು ಆಟ ಆಡಬೇಕು ಅಂತ ಹೇಳ್ತಾರೆ. ಶೂ ಹಾಕ್ಕೊಂಡು ಆಟ ಆಡಬೇಕು ಅಂತೇಳಿ ನಾನು ಮೊನ್ನೆ ಕೂಡ ಹೇಳಿದೆ. ನಮಗೆ ಶೂ ಹಾಕಿ ಅಭ್ಯಾಸ ಇರಲಿಲ್ಲ, ನಾವು ಶೂ ತೆಗೆದು ಆಟ ಆಡ್ತೀವಿ. ಕೆಲವರು ಅದನ್ನು ಏನು ಹೇಳ್ತಾರೆ ಗೊತ್ತಾ, ಈಗಲೂ ಕೂಡ ನೋಡಿ, ನಮಗೆ ಒಂದು ಶೂ ಕೊಡುವಂಥ ಪರಿಸ್ಥಿತಿ ಸ್ವಾಮಿ, ಶೂ ಕೊಡುವಂಥ ಪರಿಸ್ಥಿತಿ ಇರಲಿಲ್ಲ ಅಲ್ಲ, ನಮಗೆ ಶೂ ಹಾಕಿ ಆಟ ಆಡಲಿಕ್ಕೆ ಗೊತ್ತಿರಲಿಲ್ಲ. ಅದನ್ನು ರಾಜಕೀಯವಾಗಿ ಉಪಯೋಗಿಸಬಾರ್ದು. ಇವತ್ತು ಖುಷಿ ಪಡಬೇಕು ನಾವು. ಎಲ್ಲಿದ್ದೀವಿ? 1947 ಆ ಸಂದರ್ಭದಲ್ಲಿ ನಮ್ಮ ಭಾರತೀಯ ಬಜೆಟ್ 197 ಕೋಟಿ. ಇವತ್ತು 45 ಲಕ್ಷ ಕೋಟಿ. ಎಲ್ಲಿಂದ ಎಲ್ಲಿಗೆ 77 ವರ್ಷದಲ್ಲಿ? ಪಾಸಿಟಿವ್ ಆಗಿ ಮಾತಾಡೋಣ. ಸೇನೆ ವಿಚಾರಕ್ಕೆ ಬರ್ತೀವಿ. ಯಾಕೆ ಭಾರತದಲ್ಲಾಗಲ್ಲ, ಅಲ್ಲಾಗತ್ತೆ? ನಿಮ್ಗೆ ಕಾಡ್ತಾ ಇರ್ಬೋದಲ್ಲ, ಹೇಳ್ತೀನಿ ಕೇಳಿ. ಭಾರತೀಯ ಸೇನೆ ಪಾಕ್ ಬಾಂಗ್ಲಾ ಸೇನೆ ಥರ ಅಲ್ಲ. ಒಂದೊಮ್ಮೆ ಭಾರತದಲ್ಲಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಮಹಾನ್ ನಾಯಕ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಸರ್ಕಾರದ ವಿರುದ್ಧ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ನೆನಪಿಟ್ಕೊಳ್ಳಿ, ಸೈನ್ಯದ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏನು? ನೆಹರು ಆರ್ಥಿಕ ನೀತಿಗಳ ಬಗ್ಗೆ ಅವರು ಮಾತಾಡ್ತಾರೆ. ವೆರಿ ಫಸ್ಟ್ ಟೈಮ್ ನಮ್ಮಲ್ಲಿ ಮಾತಾಡಿ ನೆಹರು ಆರ್ಥಿಕ ನೀತಿಗಳ ಬಗ್ಗೆ ಸರಿ ಇಲ್ಲ ಅಂತ ಮಾತಾಡ್ತಾರೆ. ಆಗ ನೆಹರು ಅವರಿಬ್ಬರ ನಡುವೆ ಒಂದು ಬಹಳ ಅದ್ಭುತವಾದಂಥ ಮೇಲ್ಪಂಕ್ತಿಯ ಮಾತುಕತೆ ಆಗುತ್ತೆ. ಅವ್ರು ಹೇಳ್ತಾರೆ, ದಯವಿಟ್ಟು ನೀವು ಸರ್ಕಾರದ ನೀತಿಗಳ ಬಗ್ಗೆ ಮಾತಾಡಬೇಡಿ, ಸೈನ್ಯವನ್ನು ಏನು ಮಾಡಬೇಕು ಅದನ್ನು ಬಲಿಷ್ಠ ಮಾಡ್ಕೊಳ್ಳಿ. ಇದೊಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಥರ ಮಾತಾಡಿದರೆ ಸರಿ ಆಗಲ್ಲ. ನಮ್ಮ 1000 ತಪ್ಪುಗಳಿರುತ್ತೆ, ಅದನ್ನು ನಾವೇ ಸರಿ ಮಾಡ್ಕೋಬೇಕು, ಸೈನ್ಯ ಬಂದು ಸರಿ ಮಾಡಬಾರ್ದು. ಹಾಗಾಗಿ ಭಾರತದಲ್ಲಿ ಪ್ರಜಾಸತ್ತಾತ್ಮಕ ಸರ್ಕಾರವೇ ಎಲ್ಲ. ಪಾರ್ಲಿಮೆಂಟ್ ಭಾಳ ಪವರ್ಫುಲ್, ಸರ್ಕಾರದ ನಿರ್ಧಾರವೇ ನಡೆಯುತ್ತೆ ಅಂತ ನೆಹರು ಹೇಳ್ತಾರೆ. ಆಗ ಕಾರ್ಯಪ್ಪ ಅವ್ರಿಗೆ ಅರ್ಥ ಆಗತ್ತೆ, ಕರೆಕ್ಟು, ನೀವು ಹೇಳಿದ್ದು ಕರೆಕ್ಟು, ನೆಹರು ಮಾತುಗಳು ಸರಿ ಅಂತ ಅವ್ರು ಹೇಳ್ತಾರೆ. ಬೇರೆ ಹಲವಾರು ವಿಚಾರದಲ್ಲಿ ನೆಹರು ಅವರ ನಡುವೆ ಸಂಬಂಧಗಳು ಚೆನ್ನಾಗಿರೋದಿಲ್ಲ, ಬೇರೆ ವಿಚಾರ. ನೆಹರು ಮತ್ತು ಪಟೇಲರ ನಡುವೆ ಅನೇಕ ಭಿನ್ನಾಭಿಪ್ರಾಯಗಳಿರುತ್ತೆ. ಆಗ ಯಾರೋ ನೆಹರು ಬಳಿ ಬಂದು ಕೇಳ್ತಾರಂತೆ, ನಿಮಗೂ ಪಟೇಲರಿಗೂ ಅನೇಕ ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯಗಳಿದೆಯಲ್ಲ? ಹೌದು ಇದೆ ಅಂತಾರಂತೆ.
ಹೌದಾ ಮತ್ತೆ ಅಂತಂದ್ರೆ ಹೌದು, ನಮ್ಮಲ್ಲಿ ಒಂದು 4-5 ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಇದೆ. ನೆಹರು 4-5 ವಿಚಾರಗಳಲ್ಲಿ ಭಿನ್ನ, ಆದರೆ 95 ವಿಚಾರಗಳಲ್ಲಿ ಒಮ್ಮತ ಇದೆ ಅಂತೇಳಿ. ನಾವು ನಮಗೆ ಬಲಿಷ್ಠ ದೇಶವನ್ನು ಕಟ್ಟಬೇಕು ಅಂತಂದರೆ ನಾವು ಹಳೆಯದನ್ನು ಈಗಲೂ ಕೂಡ ಆ ಗಜ್ಜೆಯನ್ನು ಕೆರೀತಾ ಇದ್ರೆ ಆಗಲ್ಲ. ತಪ್ಪುಗಳಾಗಿರ್ಬೋದು, ಇಲ್ಲ ಅಂತಲ್ಲ. ಮುಂದಕ್ಕೆ ಹೋಗೋದು ಹೆಂಗೆ? ನರೇಂದ್ರ ಮೋದಿ ಅದನ್ನು ಮಾಡ್ತಿದ್ದಾರೆ. 2036ರಲ್ಲಿ ನಾವು ಒಲಿಂಪಿಕ್ಸ್ ಮಾಡ್ತೀವಪ್ಪ ಅಂತೇಳಿ ಎಲ್ಲ ಚುಪ್ 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 ಈಗ ಹೇಳಿ ನೋಡಿ, ನಮ್ಮ ದೇಶವನ್ನು ಮಾಡೋಕ್ಕಾಗತ್ತಾ ಹೇಳೋರಿದ್ದಾರೆ. ಆಲ್ ಇಂಡಿಯಾದಲ್ಲಿ ಡಿಜಿಟಲ್ ಕ್ರಾಂತಿ ಮಾಡುವಾಗ ಚಿದಂಬರಂ ಹೇಳಿದ ಮಾತು ಈಗಲೂ ನೆನಪಿದೆ. ಎಲ್ಲಿ ಸಿಗುತ್ತೆ? ಸೊಪ್ಪಮಾರೋರ ಬಳಿ ಇದೆಯಾ? ಇಂಟರ್ನೆಟ್ ಇದೆಯಾ? ಇದೊಂದು ಹಾಸ್ಯಾಸ್ಪದ. ಇವತ್ತು ನೀವು ATMಗೆ ಹೋಗೋದು ಎಷ್ಟು ದಿವಸ ಆಯಿತು ನೆನಪಿಟ್ಕೊಳ್ಳಿ. ನಿಮ್ಮ ATMನ ಪಿನ್ ಯಾವ್ದು ನೆನಪಿದೆ ನಿಮಗೆ? ATM ಪಿನ್ ಇಲ್ಲಿದಲ್ಲ, ನೀವು ಗೂಗಲ್ ಪೇ ಅದೆಲ್ಲ ನೆನಪಿರುತ್ತೆ. ATM ಆಫೀಸ್ನ ಪಿನ್ ನಿಮಗೆ ನೆನಪಿಲ್ಲ. ಆಮೇಲೆ ನೀವು ಅನೇಕರು ಈಗಲೂ ಕೂಡ ಪರ್ಸ್ ತಗೊಂಡು ಹೋಗೋದು ನಿಲ್ಲಿಸಿದ್ದಾರೆ. ನಾನು 1 ವರ್ಷ ಆಯಿತು ಪರ್ಸ್ ತೊಗೊಂಬರೋದಿಲ್ಲ. ಯಾಕೆ ವಿಚಾರಕ್ಕೆ ಬಂದೆ ಅಂತಂದರೆ ಸೇನೆ ವಿಚಾರಕ್ಕೆ. ಆದರೆ ಪಾಕಿಸ್ತಾನ ಬಾಂಗ್ಲಾದೇಶ ಸ್ಥಿತಿ ಬೇರೆ, ಸೇನೆ ವಿಚಾರಕ್ಕೆ ಏನು? ದೇಶದ ಅಸ್ಥಿರತೆಯಿಂದ ಸೇನೆ ಬಲಿಷ್ಠವಾಗುತ್ತೆ. ಆದರೆ ಭಾರತದಲ್ಲಿ ಅಂಥ ಸ್ಥಿತಿ ಎಂದಿಗೂ ಬಂದಿಲ್ಲ. ಎಮರ್ಜೆನ್ಸಿ ವೇಳೆ ಕೂಡ ಸೇನೆ ಸರ್ಕಾರದಲ್ಲಿ ಮೂಗು ತೂರಿಸಲಿಲ್ಲ. 1 ಪಾಯಿಂಟ್ ಎಜೆಂಡಾ ಏನಪ್ಪ ಅಂತಂದರೆ, ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರು ಸರ್ಕಾರದ ನೀತಿಗಳನ್ನು ಟೀಕಿಸಿದಾಗ ನೆಹರು ಅವರನ್ನು ಕರೆದು, ದಯವಿಟ್ಟು ಟೀಕಿಸಬೇಡಿ, ಈ ಥರ ಆದರೆ ಆಗಲ್ಲ, ನೀವು ಸೈನ್ಯದ ಬಗ್ಗೆ ಗಮನ ಹರಿಸಿ, ನಾವು ದೇಶ ನಡೆಸೋ ಬಗ್ಗೆ ಗಮನ ಹರಿಸ್ತೀವಿ, ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲೇ ನಡಿಬೇಕದು, ಸೇನೆ ಬಲಿಷ್ಠ ಆದರೆ ಮೇಲೆ ಕೆಳಗಾಗತ್ತೆ ಅಂತ ಹೇಳ್ತಾರೆ. ಪಾಕಿಸ್ತಾನದಲ್ಲಿ ಪ್ರಧಾನಿ ಹೇಳಿದ ಮಾತನ್ನು ಸೇನೆ ಕೇಳಲ್ಲ, ಇಲ್ಲಿಯ ಪರಿಸ್ಥಿತಿ ಅಲ್ಲಿಗೆ ಬಂದು ನಿಂತಿದೆ. ಬಾಂಗ್ಲಾದಲ್ಲಿ ಯಾರ ಮಾತನ್ನು ಯಾರು ಕೇಳೋದಿಲ್ಲ, ಅಲ್ಲಿಗೆ ಬಂದು ನಿಂತಿದೆ. ನಿಮ್ಗೆ ಈಗ ಗೊತ್ತಾಯ್ತಲ್ಲ ಯಾಕೆ ಸೇನೆ ಮೇಲುಗೈ ಸಾಧಿಸುತ್ತೆ, ಇಲ್ಲಿ ಸೇನೆ ಮೇಲುಗೈ ಸಾಧಿಸಲ್ಲ. ಹಾಗಂತ ನಮ್ಮದು ಆ ಎಲ್ಲ ದೇಶಗಳು ಸೇರೋದು ಅದಕ್ಕಿಂತ ಬಲಿಷ್ಠವಾದ ಸೇನೆ. ಆದರೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟು ಅದ್ಭುತವಾಗಿದೆ. ಓಕೆ, ಸಲ್ಮಾನ್ ಖುರ್ಷಿದ್ ಮತ್ತು ಮಣಿಶಂಕರ್ ಅಯ್ಯರ್ ಏನು ಮಾತಾಡಿದ್ರು ಕೇಳಿಸ್ಕೊಳ್ಳಿ. It's important to know that we disappointed young Muslims of this country. When I say we, I include people who call themselves Muslim leaders. We disappointed young Muslims in this country to the extent that they decided that they would take the law into their own hands. First it happened in Kashmir, then it happened in different parts. हुआ लोगों के मन में बांग्लादेश में कि ये फ्री एंड फेयर इलेक्शन है क्या, वैसे ही शक यहाँ भी आने लगे हैं. वहाँ तो उभर गए हैं लेकिन यहाँ भी वो शुरू हो गए हैं. तो जो सबक हमें सीख ಒಂದೇ ಹೇಳ್ಬೋದು ಅಷ್ಟೇ. ಈ ಯಶ್ ಪಿಕ್ಚರಲ್ಲಿ ಒಂದು ಬಂದಿತ್ತಲ್ಲ, ಅಣ್ಣಂಗೆ ಲವ್ ಆಗಿದೆ ಅಂತ ಹೇಳ್ದಂಗೆ, ಅಯ್ಯರ್ಗೆ ಆಸೆ ಆಗಿದೆ, ಹಂಗಾದರೆ ನನಗೇನೋ ಸಿಕ್ಬಿಡೋದು ಅಂತೇಳಿ. ಹಂಗಾಗಲ್ಲ ಮಣಿಶಂಕರ್ ಅಯ್ಯರ್, ಹಂಗಾಗಲ್ಲ. ದೇಶದ ವಿರುದ್ಧ ಮಾತಾಡೋದಿದೆಯಲ್ಲ, ಬಾಂಗ್ಲಾದೇಶದಲ್ಲಿ ಆಗಿದ್ದು ಇಲ್ಲ ಆಗಬಹುದು ಅನ್ನೋದಕ್ಕಿಂತ ಇಲ್ಲ ಆಗಲಿ ಅನ್ನುವಂಥ ನಿಮ್ಮ ಮನೋಭಾವ ಇದೆಯಲ್ಲ, ಅದಕ್ಕೆ ಕಪಾಳ ಮೋಕ್ಷದ ಉತ್ತರವನ್ನು ಭಾರತ ನೀಡಬೇಕಾಗತ್ತೆ, ಭಾರತೀಯರು ನೀಡಬೇಕಾಗತ್ತೆ. ನೀವು ಭಾರತದ ವಿರುದ್ಧವೇ ಮಾತಾಡ್ತಾ ಇದ್ದೀರಿ, ಯಾವ ಕಾರಣಕ್ಕೂ ಅದನ್ನು ಸಹಿಸೋಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾವು ಭಾರತ ಜಗತ್ತಿನ 3ನೇ ದೊಡ್ಡ ಆರ್ಥಿಕ ಶಕ್ತಿ ಆಗ್ತಾ ಇತ್ತು. ಇವರಿಲ್ಲದೆ ಕೂಡ ಆಗ್ತೀವಿ ನಾವು, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಆದರೆ ಆಗ್ಬಿಡ್ತಾ ಇತ್ತು. ಆಮೇಲೆ ನಾವು KGF ಬಗ್ಗೆ ಮಾತಾಡ್ತೀವಿ, ಬೇರೆ ಬೇರೆ ಬಗ್ಗೆ. ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಚಿನ್ನ ಇದೆ, ಚಿನ್ನ, ತಾಮ್ರ ಭಂಡಾರ ಇದೆ, ಅದೆಲ್ಲವೂ ಕೂಡ ಭಾರತಕ್ಕೆ ಆಗ್ಬಿಡ್ತಾ ಇತ್ತು. ಆಮೇಲೆ ಬಾಂಗ್ಲಾದೇಶ 85% ಟೆಕ್ಸ್ಟೈಲ್ಸ್ ಉದ್ದಿಮೆ, ಇಡೀ ವಿಶ್ವಕ್ಕೆ ಅವರ ಇಡೀ ಆದಾಯ ಇರೋದೇ ಟೆಕ್ಸ್ಟೈಲ್ಸಲ್ಲಿ, ಅದು ನಮ್ದಾಗ್ತಾ ಇತ್ತು. ಅಂದರೆ ಅಖಂಡ ಭಾರತದ್ದಾಗ್ತಾ ಇತ್ತು. ಜಗತ್ತಿನ ದೊಡ್ಡ ಟೆಕ್ಸ್ಟೈಲ್ಸ್ ಉದ್ದಿಮೆ ಭಾರತದ್ದಾಗಿರ್ತಿತ್ತು. ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ ಈಗಲೂ ಕೂಡ ಇಬ್ಬಾಗವಾಗದೇ ಇದ್ದಿದ್ರೆ. ಇನ್ನು ಸೇನೆ, ಅಮೇರಿಕಾ ಅದು ಇದು ಅಂತ ಹೇಳ್ತೀವಲ್ಲ, ನಮ್ಮ ಸೇನೆ ಹೆಂಗಾಗ್ತಾ ಇತ್ತು ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ ಸೇರಿದರೆ? ನೋಡಿ, ಭಾರತದಲ್ಲಿ 14.56 ಲಕ್ಷ ಸೈನಿಕರಿದ್ದಾರೆ. ಪಾಕಿಸ್ತಾನದ ಬಲ 6.54 ಲಕ್ಷ, ಬಾಂಗ್ಲಾದೇಶ 1.63 ಲಕ್ಷ. ಭಾರತದ ಸೇನೆ ಪದಾತಿ ದಳ ಅಂದರೆ ವಿಶ್ವದಲ್ಲೇ ನಂಬರ್ 1 ಆಗ್ತಾ ಇತ್ತು.
ಅಂದರೆ ಭಾರತದಲ್ಲಿ 22.73 ಲಕ್ಷ ಸೈನಿಕರು ಇರ್ತಾ ಇದ್ರು. ಆಮೇಲೆ ಭಾರತ ಚೀನಾ ಯುದ್ಧ ಮಾಡಿದ್ದಿದ್ರೆ ಚೀನಾವನ್ನು ಆರಾಮ್ಸೆ ಹೊಡಿಬೋದಿತ್ತು ನಾವು, ಅಲ್ವಾ?